ವೀಕ್ಷಕರೇ ನೋಡಿ, ಈಗ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕನಸನ್ನ ಕಾಣ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದ್ರೆ ಈ ಕನಸಿಗೆ ಸಿದ್ದರಾಮಯ್ಯ ಅವರು ಎಳ್ಳು ನೀರು ಬಿಟ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಅಧಿವೇಶನದಲ್ಲಿ ಕೊಟ್ಟಂತ ಆ ಒಂದು ಹೇಳಿಕೆಯಿಂದಾಗಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಸೆಗೆ ಎಳ್ಳು ನೀರು ಬಿಟ್ರ ಸಿಎಂ ಸಿದ್ದರಾಮಯ್ಯ ಅವರು? ಇನ್ನು 5 ವರ್ಷ ನಾನೇ ಸಿಎಂ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಧಿಕಾರ ಹಸ್ತಾಂತರ ವದಂತಿಗಳು ನಡೀತಾ ಇತ್ತು, ಅದೆಲ್ಲದಕ್ಕೂ ಕೂಡ ತೆರೆ ಎಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಅವರ ಕನಸು ಭಗ್ನ ಆಯ್ತಾ? ಹಾಗಾದ್ರೆ ಅಧಿಕಾರ ಹಸ್ತಾಂತರ ವದಂತಿಗೆ ಬ್ರೇಕ್ ಹಾಕಿದ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು. ನೀವು ಹೇಳಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ಜಮ್ಮು ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ. 5 ವರ್ಷ ಅಲ್ರಿ, 5 ವರ್ಷ ನಾವೇ ಬರ್ತೀವಿ. ಅದೇ ಪುಣ್ಯ. ನಾನೇ ಇರ್ತೀನಿ. ನೀವು ಹೇಳಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ಜಮ್ಮು ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ. 5 ವರ್ಷ ಅಲ್ರಿ, 5 ವರ್ಷ ನಾವೇ ಬರ್ತೀವಿ. ಅದೇ ಪುಣ್ಯ. ನಾನೇ ಇರ್ತೀನಿ. ನೀವು ಹೇಳಿದ್ರೆ ಅದಕ್ಕೆ ಏನಾಯ್ತಪ್ಪ? ನೋಡಿ, ಒಂದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಸಿಎಂ ಆಗ್ತಾರಂತೆ, ಕಾದ್ ನೋಡಿ ಅಂತೇಳಿ. ಅಶೋಕ್ ಅವರು ಹೇಳಿದ್ರು ನಾನೇ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಅಂತೇಳಿ. ಬಿಜೆಪಿ ನಾಯಕರು ಇದೇ ಒಂದು ಹೇಳಿಕೆಯನ್ನ ಕೊಡ್ತಾ ಬರ್ತಾ ಇದ್ರು. ಇದೇ ರೀತಿಗೆ ಈ ಹೇಳಿಕೆಗಳಿಗೆ ಪೂರಕವಾದಂತ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಕೆಲ ಸಚಿವರು ಹೋಗಿ ದೆಹಲಿ ಪರೇಡ್ ಅನ್ನ ಮಾಡಿ ಬಂದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿ ದೆಹಲಿ ಪರೇಡ್ ಮಾಡಿ ಬಂದ್ರು. ಇದರ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟರು. ಇಬ್ರು ಒಟ್ಟಿಗೆ ಹೋದ್ರೆ ಮಾತ್ರನೇ ಇಲ್ಲಿ ನಮಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತಿಲ್ಲ, ಅಂದ್ರೆ ಸಂಕಷ್ಟ ಅಂತೇಳಿ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಾನೇ ಸಿಎಂ ಮುಂದಿನ 5 ವರ್ಷ, ನಾನೇ ಸಿಎಂ ಅಂತ ಹೇಳಿದ್ರು. ಹೇಳಲೇಬೇಕಾದಂತ ಅನಿವಾರ್ಯತೆ. ಯಾಕೆಂತಂದ್ರೆ ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಯಾರನ್ನ ಬೇಕಾದ್ರೂ ಕೇಳಿ ಇದನ್ನ ವಿಚಾರನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಅಂತ್ಯಗಳು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ರ ಹಾಗಾದ್ರೆ ಸಿದ್ದರಾಮಯ್ಯ ಅವರು? ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು. ಈ ಅಧಿವೇಶನ ಪ್ರಾರಂಭ ಆದಾಗಿಂದನೂ ಕೂಡ ಬಿಜೆಪಿ ರಾಜ್ಯ ಸರ್ಕಾರವನ್ನು ಅಟ್ಯಾಕ್ ಮಾಡ್ತಾ ಇದ್ದಿದ್ದೆ ಇದೇ ವಿಚಾರವಾಗಿ. ಕರಿಮಣಿ ಮಾಲೀಕ ಯಾರು, ಮುಂದಿನ ಸಿಎಂ ಯಾರು, ಬಜೆಟ್ ಆದ ಬಳಿಕ ಸಿಎಂ ಬದಲಾವಣೆ ಆಗ್ತಾರಂತೆ, ರಾಜ್ಯದ ಅಭಿವೃದ್ಧಿ ಗತಿ ಏನು, ಈ ತರದ ಪ್ರಶ್ನೆಗಳನ್ನ ಪದೇ ಪದೇ ಕೇಳಲಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಬಾರಿ ಸದನದಲ್ಲಿ ಅವರಿಗೆ ಸ್ವಲ್ಪ ಅನಾರೋಗ್ಯ ಇರೋ ಕಾರಣಕ್ಕಾಗಿ ಬರ್ತಾಯಿಲ್ಲ, ಸರಿಯಾಗಿ ಸದನಕ್ಕೆ ಬರ್ತಿಲ್ಲ. ಹಾಗೆ ಮತ್ತೆ ಬಜೆಟ್ ಕೂಡ ಪ್ರಿಪರೇಷನ್ ನಲ್ಲಿದ್ರು, ಹಾಗಾಗಿ ಕಳೆದ ವಾರ ಪೂರ್ತಿ ಬಂದಿರಲಿಲ್ಲ. ಆದ್ರೆ ಇವತ್ತು ಸದನದಲ್ಲಿ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರು, ಅದು ಕೆಪಿಎಸ್ ಹಗರಣದ ವಿಚಾರವಾಗಿ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. ನೀವು ಈ ಸರ್ಕಾರ ಬಂದಾಗ ಒಂದು ಮೊದಲ ಸದನದಲ್ಲಿ ಒಂದು ಮಾತನ್ನ ಹೇಳಿದ್ರಿ, 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ, ಇದಕ್ಕೆ ಬದ್ಧವಾಗಿದ್ದೀರಾ ಅನ್ನುವಂತ ಮಾತನ್ನ ಮತ್ತೆ ಪ್ರಶ್ನೆ ಮಾಡಿದ್ರು. ಆಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು. 5 ವರ್ಷ ನಾವೇ ಇರ್ತೇವೆ, 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಮೂಲಕ 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಒಂದು ಗಟ್ಟಿ ನಿರ್ಧಾರವನ್ನ ಮತ್ತು ಗಟ್ಟಿತನವನ್ನ ಡಿಕೆ ಸಿದ್ದರಾಮಯ್ಯ ಅವರು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಈಗ ಇಲ್ಲಿ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅದನ್ನೇ ಹೇಳಬೇಕು, 5 ವರ್ಷ ನಾನೇ ಆಗಿರ್ತೀನಿ ಅಂತೇಳಿ. ಹೈಕಮಾಂಡ್ ನಾಳೆ ಹೇಳಿ ಇಲ್ಲ ಬಿಟ್ಕೊಡಿ ಅಂತಾರೆ, ಬಿಟ್ಕೊಡ್ಲೇಬೇಕು. ಹೈಕಮಾಂಡ್ ಹೇಳೋವರೆಗೂ ಸಿಎಂ ಸಿದ್ದರಾಮಯ್ಯ ಅವರೇ ಆಗಿರ್ತಾರೆ. ಇಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಆಗೋದಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರು ಇದರ ಹೇಳಿಕೆಯನ್ನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇತ್ತು ಅಂತ ಅನ್ಸುತ್ತೆ.
ಖಂಡಿತ ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿಯುವವರೆಗೂ ಕೂಡ, ರಾಜೀನಾಮೆ ಸಲ್ಲಿಸುವವರೆಗೂ ಕೂಡ ಇದೇ ಮಾತನ್ನ ಹೇಳಬೇಕಾಗತ್ತೆ. ಮತ್ತು ಆಡಳಿತವನ್ನ ಗಟ್ಟಿಯಾಗಿ ನಡೆಸಬೇಕಂದ್ರೆ ಈ ಹೇಳಿಕೆಗೆ ಬದ್ಧವಾಗಿರಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅಧಿಕಾರಿಗಳು ಮಾತು ಕೇಳಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟ. ಮತ್ತು ತಮ್ಮ ರಾಜಕೀಯ ಎದುರಾಳಿಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನ ಕೊಡಬೇಕಾಗಿತ್ತು. ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ, ಯಾವತ್ತು ಡೇಟ್ ನೀವು ಇಳಿಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿಲ್ಲ. ಅಲ್ಲಿವರೆಗೂ ಕೂಡ ನಾನೇ ಸಿಎಂ ಅನ್ನುವಂತ ಗಟ್ಟಿತನವನ್ನ ತೋರಿಸಬೇಕಾಗಿತ್ತು, ಅದನ್ನ ತೋರಿಸಿದ್ದಾರೆ. ಮುಂದಿನ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಆ ನಂತರ ಹೈಕಮಾಂಡ್ ಏನಾದ್ರು ಸೂಚನೆ ನಡೆದಾಗ ಒಂದು ಸ್ಟೈಲ್ ಡ್ರಾಮಾಗಳಂತೂ ಆಗೋದಂತೂ ಸತ್ಯ. ಯಾಕಂದ್ರೆ ಏಕಾಏಕಿ ಸಿದ್ದರಾಮಯ್ಯ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಹಾಗೆ ಸಂಪರ್ಕದಲ್ಲಿ. ಮತ್ತೆ ವೀಕ್ಷಕರೇ ನೋಡಿ, ಈಗ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕನಸನ್ನ ಕಾಣ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದ್ರೆ ಈ ಕನಸಿಗೆ ಸಿದ್ದರಾಮಯ್ಯ ಅವರು ಎಳ್ಳು ನೀರು ಬಿಟ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಅಧಿವೇಶನದಲ್ಲಿ ಕೊಟ್ಟಂತ ಆ ಒಂದು ಹೇಳಿಕೆಯಿಂದಾಗಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಸೆಗೆ ಎಳ್ಳು ನೀರು ಬಿಟ್ರ ಸಿಎಂ ಸಿದ್ದರಾಮಯ್ಯ ಅವರು? ಇನ್ನು 5 ವರ್ಷ ನಾನೇ ಸಿಎಂ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಧಿಕಾರ ಹಸ್ತಾಂತರ ವದಂತಿಗಳು ನಡೀತಾ ಇತ್ತು, ಅದೆಲ್ಲದಕ್ಕೂ ಕೂಡ ತೆರೆ ಎಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಅವರ ಕನಸು ಭಗ್ನ ಆಯ್ತಾ? ಹಾಗಾದ್ರೆ ಅಧಿಕಾರ ಹಸ್ತಾಂತರ ವದಂತಿಗೆ ಬ್ರೇಕ್ ಹಾಕಿದ್ದ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು. ನೀವು ಹೇಳಿದ್ರೆ ತಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ದಮ್ಮು ತಾಕತ್ತಿಲ್ಲ, ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ. 5 ವರ್ಷ ಅಲ್ರಿ, 5 ವರ್ಷ ಇದ್ರೆ ಮತ್ತೆ 5 ವರ್ಷ ನಾವೇ ಬರ್ತೀವಿ. ಅದೇ ಪುಣ್ಯ. ನಾನೇ ಇರ್ತೀನಿ. ನೀವು ಹೇಳಿದ್ರೆ ತಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ದಮ್ಮು ತಾಕತ್ತಿಲ್ಲ, ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ. 5 ವರ್ಷ ಅಲ್ರಿ, 5 ವರ್ಷ ಇದ್ರೆ ಮತ್ತೆ 5 ವರ್ಷ ನಾವೇ ಬರ್ತೀವಿ. ಅದೇ ಪುಣ್ಯ. ನಾನೇ ಇರ್ತೀನಿ. ನೀವು ಹೇಳಿದ್ರೆ ತಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ? ನೋಡಿ, ಒಂದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಸಿಎಂ ಆಗ್ತಾರಂತೆ, ಕಾದ್ ನೋಡಿ ಅಂತೇಳಿ. ಆರ್ ಅಶೋಕ್ ಅವರು ಹೇಳಿದ್ರು ನಾನೇ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಅಂತೇಳಿ. ಬಿಜೆಪಿ ನಾಯಕರು ಇದೇ ಒಂದು ಹೇಳಿಕೆಯನ್ನ ಕೊಡ್ತಾ ಬರ್ತಾ ಇದ್ರು. ಇದೇ ರೀತಿಗೆ ಈ ಹೇಳಿಕೆಗಳಿಗೆ ಪೂರಕವಾದಂತ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಕೆಲ ಸಚಿವರು ಹೋಗಿ ದೆಹಲಿ ಪರೇಡ್ ಅನ್ನ ಮಾಡಿ ಬಂದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿ ದೆಹಲಿ ಪರೇಡ್ ಮಾಡಿ ಬಂದ್ರು. ಇದರ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟರು. ಇಬ್ರು ಒಟ್ಟಿಗೆ ಹೋದ್ರೆ ಮಾತ್ರನೇ ಇಲ್ಲಿ ನಮಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತಿಲ್ಲ, ಅಂದ್ರೆ ಸಂಕಷ್ಟ ಅಂತೇಳಿ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಾನೇ ಸಿಎಂ ಮುಂದಿನ 5 ವರ್ಷ, ನಾನೇ ಸಿಎಂ ಅಂತ ಹೇಳಿದ್ರು. ಹೇಳಲೇಬೇಕಾದಂತ ಅನಿವಾರ್ಯತೆ. ಯಾಕೆ ಅಂತಂದ್ರೆ ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಯಾರನ್ನ ಬೇಕಾದ್ರೂ ಕೇಳಿ ಇದನ್ನ ವಿಚಾರನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಕಂತೆಗಳು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ರ ಹಾಗಾದ್ರೆ ಸಿದ್ದರಾಮಯ್ಯ ಅವರು? ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು, ಈ ಅಧಿವೇಶನ ಪ್ರಾರಂಭ ಆದಾಗಿಂದನೂ ಕೂಡ ಬಿಜೆಪಿ ರಾಜ್ಯ ಸರ್ಕಾರವನ್ನ ಅಟ್ಯಾಕ್ ಮಾಡ್ತಾ ಇದ್ದಿದ್ದೆ ಇದೇ ವಿಚಾರವಾಗಿ. ಕರಿಮನಿ ಮಾಲೀಕ ಯಾರು, ಮುಂದಿನ ಸಿಎಂ ಯಾರು, ಬಜೆಟ್ ಆದ ಬಳಿಕ ಸಿಎಂ ಬದಲಾವಣೆ ಆಗ್ತಾರಂತೆ, ರಾಜ್ಯದ ಅಭಿವೃದ್ಧಿ ಗತಿ ಏನು, ಈ ತರದ ಪ್ರಶ್ನೆಗಳನ್ನ ಪದೇ ಕೇಳಲಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಬಾರಿ ಸದನದಲ್ಲಿ ಅವರಿಗೆ ಸ್ವಲ್ಪ ಅನಾರೋಗ್ಯ ಇರೋ ಕಾರಣಕ್ಕಾಗಿ ಬರ್ತಾ ಇಲ್ಲ, ಸರಿಯಾಗಿ ಸದನಕ್ಕೆ ಬರ್ತಿಲ್ಲ. ಹಾಗೆ ಮತ್ತೆ ಬಜೆಟ್ ಕೂಡ ಪ್ರಿಪರೇಷನ್ ನಲ್ಲಿದ್ರು, ಹಾಗಾಗಿ ಕಳೆದ ವಾರ ಪೂರ್ತಿ ಬಂದಿರಲಿಲ್ಲ. ಆದ್ರೆ ಇವತ್ತು ಸದನದಲ್ಲಿ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು, ಅದು ಕೆಪಿಎಸ್ ಹಗರಣದ ವಿಚಾರವಾಗಿ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. ನೀವು ಈ ಸರ್ಕಾರ ಬಂದಾಗ ಒಂದು ಮೊದಲ ಸದನದಲ್ಲಿ ಒಂದು ಮಾತನ್ನ ಹೇಳಿದ್ರಿ, 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ, ಇದಕ್ಕೆ ಬದ್ಧವಾಗಿದ್ದೀರಾ ಅನ್ನುವಂತ ಮಾತನ್ನ ಮತ್ತೆ ಪ್ರಶ್ನೆ ಮಾಡಿದ್ರು. ಆಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು. 5 ವರ್ಷ ನಾವೇ ಇರ್ತೇವೆ, 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಮೂಲಕ 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಒಂದು ಗಟ್ಟಿ ನಿರ್ಧಾರವನ್ನ ಮತ್ತು ಗಟ್ಟಿತನವನ್ನ ಡಿಕೆ ಸಿದ್ದರಾಮಯ್ಯ ಅವರು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಈಗ ಇಲ್ಲಿ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅದನ್ನೇ ಹೇಳಬೇಕು, 5 ವರ್ಷ ನಾನೇ ಆಗಿರ್ತೀನಿ ಅಂತೇಳಿ.
ಹೈಕಮಾಂಡ್ ನಾಳೆ ಹೇಳಿ ಇಲ್ಲ ಬಿಟ್ಕೊಡಿ ಅಂತಾರೆ, ಬಿಟ್ಕೊಡ್ಲೇಬೇಕು. ಹೈಕಮಾಂಡ್ ಹೇಳೋವರೆಗೂ ಸಿಎಂ ಸಿದ್ದರಾಮಯ್ಯ ಅವರೇ ಆಗಿರ್ತಾರೆ. ಇಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಆಗೋದಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರು ಇದರ ಹೇಳಿಕೆಯನ್ನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇತ್ತು ಅಂತ ಅನ್ಸುತ್ತೆ. ಖಂಡಿತ ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿಯುವವರೆಗೂ ಕೂಡ, ರಾಜೀನಾಮೆ ಸಲ್ಲಿಸುವವರೆಗೂ ಕೂಡ ಇದೇ ಮಾತನ್ನ ಹೇಳಬೇಕಾಗತ್ತೆ. ಮತ್ತು ಆಡಳಿತವನ್ನ ಗಟ್ಟಿಯಾಗಿ ನಡೆಸಬೇಕಂದ್ರೆ ಈ ಹೇಳಿಕೆಗೆ ಬದ್ಧವಾಗಿರ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅಧಿಕಾರಿಗಳು ಮಾತು ಕೇಳಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟ. ಮತ್ತು ತಮ್ಮ ರಾಜಕೀಯ ಎದುರಾಳಿಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನ ಕೊಡಬೇಕಾಗಿತ್ತು. ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ, ಯಾವತ್ತು ಡೇಟ್ ನೀವು ಇಳಿಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿಲ್ಲ. ಅಲ್ಲಿವರೆಗೂ ಕೂಡ ನಾನೇ ಸಿಎಂ ಅನ್ನುವಂತ ಗಟ್ಟಿತನವನ್ನ ತೋರಿಸಬೇಕಾಗಿತ್ತು, ಅದನ್ನ ತೋರಿಸಿದ್ದಾರೆ. ಮುಂದಿನ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಆ ನಂತರ ಹೈಕಮಾಂಡ್ ಏನಾದ್ರು ಸೂಚನೆ ನಡೆದಾಗ ಒಂದು ಸ್ಟೈಲ್ ಡ್ರಾಮಾಗಳಂತ ಆಗೋದಂತೂ ಸತ್ಯ. ಯಾಕಂದ್ರೆ ಏಕಾಏಕಿ ಸಿದ್ದರಾಮಯ್ಯ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಹಾಗೆ ಸಂಪರ್ಕದಲ್ಲಿ